ಫ್ರೆಂಡ್ಸ್, ಇವತ್ತು ನಾವು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮೂವಿ ನೋಡ್ಲಿಕ್ಕೆ ಹೊರಟಿದ್ದೇವೆ. ಓಕೆ, ನಾವೆಲ್ಲ ಹೋಗ್ತಾ ಇದ್ದೇವೆ ಫಿಲ್ಮ್ ಬಗ್ಗೆ ಮತ್ತೆ ಮಾತಾಡುವ ವಾಪಸ್. ಫಿಲ್ಮ್ ರಿವ್ಯೂ ಕೊಡ್ತಾರೆ. ಫಿಲ್ಮ್ ರಿವ್ಯೂ ಕೊಡ್ತಾರೆ ನಮ್ಮ ಬ್ಲಾಗರ್. ಓಕೆ, ಹೋಗಿ ಬರ್ತೇವೆ. ಹಾಗೆ ಭಾರಿ ಖುಷಿ ಅಂತ ಹೇಳಿದ್ರೆ ನಮ್ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತ ಹೇಳಿದ್ರೆ ಹೇಳುದು ಬೇಡ, ನಿಮ್ಗೆ ಗೊತ್ತುಂಟು ನಮ್ಮ ಬಿಗ್ ಫ್ಯಾಮಿಲಿ ಏನು. ಹಾಗೆ ಮಳೆ ಇಲ್ಲ ನೋಡಿ, ಇವತ್ತು ಮಳೆ ಕೂಡ ಇಲ್ಲ. ಹಾಗೆ ಭಾರಿ ಖುಷಿ. ಸ್ವೀಟ್ ಮತ್ತೆ ಚಿನ್ನುಗೆ ಭಾರಿ ಖುಷಿ. ಅವರೆಲ್ಲ ಮೂವಿಯೆಲ್ಲ ಅಷ್ಟೊಂದು ಅಂದ್ರೆ ಮೊದಲಿಂದ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಈಗ ಅಂತ ಹೇಳಿದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತ ಹೇಳಿದ್ರೆ ಹೇಳುದು ಬೇಡ, ಇಂಟ್ರೆಸ್ಟ್ ಜಾಸ್ತಿ ಬನ್ನಿ. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಒಂದು ಫ್ಯಾಮಿಲಿ ಇದ್ರಲ್ಲ, ಹಾಗೆ ಹೊರಟಿದ್ದೇವೆ. ಈಗ ಹೋಗ್ತಾ ಇದ್ದೇವೆ. ಈಗ ಒಂದು ಕಡೆ ಊಟ ಮಾಡಿ ಮತ್ತೆ ಮಧ್ಯಾಹ್ನ ಆಯ್ತು. 3:05ಕ್ಕೆ ಶೋ ಸ್ಟಾರ್ಟ್ ಆಗ್ತದೆ PVR ಅಲ್ಲಿ. ಅಲ್ಲಿಗೆ ಹೋಗಿ ಮೂವಿ ನೋಡಿ ಮತ್ತೆ ಅದನ್ನ ರಿವ್ಯೂ ಕೊಡ್ತಾರೆ. ನಾನು ರಿವ್ಯೂ ಕೊಡ್ತೇನಲ್ಲ, ಆಮೇಲೆ ನೀವು ಕೂಡ ಎಲ್ಲರೂ ಕೂಡ ನೋಡ್ಲಿಕ್ಕೆ ಹೋಗ್ಬೇಕು. ಎಷ್ಟಾದ್ರೂ ಕೂಡ ನಮ್ಮ ಕರ್ನಾಟಕ ಜನತೆ ನೋಡ್ಲೇಬೇಕಲ್ಲ ಕನ್ನಡ ಮೂವಿಯನ್ನು ಇನ್ನೂ ಸಹ ಬೆಳೆಸ್ಬೇಕು. ಹಾಗೆ ನಮ್ಮ ಕರ್ನಾಟಕ ಜನತೆಗೆ ಹೇಳುದು ಎಲ್ಲರಿಗೂ ಕೂಡ. ಬೇರೆ ವಿಶೇಷ ಏನಿಲ್ಲ, ಬೇರೆ ಅಂದ್ರೆ ಊಟ ಮಾಡಬೇಕು. ಅಂದ್ರೆ ಊಟ ಮಾಡಿ ಹೋಗುದು ನಾವು. ಊಟಗಳು ಏನೋ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ಲು, ಶುರು ಮಾಡಿದ್ಲು ತಿನ್ಲಿಕ್ಕೆ. ಈ ಚಿನ್ನು ಇದ್ದಾಳಲ್ಲ, ಇದು ಎಂತ ತಿನ್ನೋದು? ಟೊಮೆಟೊ ಚಟ್ನಿಯ ಇದು ನೋಡಿ. ನಾವು ತೆಗೆದು ಕೊಡುದಿಲ್ಲ. ನಿನ್ನೆ ಸ್ವಲ್ಪ ನಂಗೆ ಮತ್ತೆ ಅವಳಿಗೆ ಕಿರಿಕಿರಿ ಆಯ್ತು. ಹಾಗೆ ನಾನು ಕೂಡ ಇವರಿಗೆ ಹೇಳಿ ತೆಗೆದು ಕೊಡ್ಬೇಡಿ. ಭಾರಿ ಅಪರೂಪದಲ್ಲಿ ಕೊಟ್ಟದದು. ನಾವು ಕೊಡುದಿಲ್ಲ ಅದನ್ನು, ತುಂಬಾ ಅಪರೂಪದಲ್ಲಿ ಕೊಟ್ಟ ನೋಡಿ. ಇಲ್ಲಿ ನೋಡು, ಕತ್ತುಕೊಂಡು ಕೂಗಿದಲ್ಲಿ ಬೇಕು ಅಂತೇಳಿ ವಿಡಿಯೋ ಮಾಡುವ ಅಂತ ಹೇಳಾಗ ಓಡಿದ್ಲು. ನಾವು ಆಕ್ಚುಲಿ ತೆಗ್ದೇ ಕೊಡುದಿಲ್ಲ ಅಂತದೆಲ್ಲ. ಮತ್ತೆ ಮ್ಯಾಗಿ ಕೂಡ ಹಾಗೆ ಈಗ ಹೆಚ್ಚು ತಿನ್ನುದಿಲ್ಲ, ನಾವೆಲ್ಲ ಸ್ಟಾಪ್ ಮಾಡಿದೀವಿ. ಅಂದ್ರೆ ಹೀಗೆ ತುಂಬಾ ಅಪರೂಪ. ಇದು ಕೂಡ ಅಷ್ಟೇ, ಇದು ಅಪರೂಪ ತೆಗ್ದದು. ತಿನ್ಬೇಡಿ, ಒಳ್ಳೇದಲ್ಲ. ತಿನ್ಬೇಡಿ ಯಾರು ಕೂಡ, ಅದು ಒಳ್ಳೇದಲ್ಲ. ಇವಳಿಗೆ ತಂದು ಕೊಡಿ, ನೀವು ತಿನ್ಬೇಡಿ, ಎಲ್ಲ ಇವಳಿಗೆ ತಂದು ಕೊಡಿ. ಅಪರೂಪಕ್ಕೆ ಕೊಟ್ಟದ ಅವಳಿಗೆ ಅಷ್ಟೇ. ಅದೆಲ್ಲ ನಮ್ಗೆ ಇಷ್ಟ ಇಲ್ಲ, ಲೇಸ್ ಎಲ್ಲ. ಆಮೇಲೆ ಇಲ್ಲಿ ಊಟ ಮಾಡುದು ಅಂತ ಹೇಳಿ ಒಳ್ಳೆ ನೋಡ್ಬೇಕು, ಒಳ್ಳೆ ರೆಸ್ಟೋರೆಂಟ್. ಇದು ನಾನ್ ವೆಜ್ ತಿನ್ಬೇಕಲ್ಲ ರೀ, ನಾನ್ ವೆಜ್ ತಿನ್ಬೇಕಲ್ಲ. ನಾನ್ ವೆಜ್ ತುಂಬಾ, ನಾವು ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತೇವೆ ರೆಸ್ಟೋರೆಂಟ್ ಅಲ್ಲೆಲ್ಲ. ಮತ್ತೆ ನಮಗೆ ಮೀನ್ ತಿನ್ಬೇಕಲ್ಲ, ತುಂಬಾ ದಿನ ಆಯ್ತು. ಊರು ಬಿಟ್ಟ ಮೇಲೆ ಮೀನ್ ತಿನ್ಲಿಲ್ಲ. ಊರು ಬಿಟ್ಟ ಮೇಲೆ ನಾವಿಲ್ಲಿ ಟೂರಿಗೆಲ್ಲ ಹೋಗಿದ್ದೇವಲ್ಲ, ಹಾಗೆ ಟೂರಲ್ಲಿ ಎಲ್ಲ ಬಿರಿಯಾನಿ, ಚಿಕನ್ ಬಿರಿಯಾನಿ, ಟಿಕ್ಕ ಅದು ತಿನ್ನೋದು. ಪಲಾವು ಮತ್ತೆ ಪನ್ನೀರ್ ಅದನ್ನೇ ತಿನ್ನೋದು. ಹಾಗೆ ನೋಡ್ಬೇಕು, ಮೀನಲ್ಲಿದ್ರೆ ಮೀನು ನೋಡ್ಬೇಕು. ನೋಡ ಸವಿಯೋಣ ಊಟ ಮಾಡಿ. ಓಕೆ ಬಾಯ್. ನಾವಿಲ್ಲಿ ಊಟಕ್ಕೆ ಬಂದಿದ್ವಿ. ಹಳೆ ಹೋಟೆಲ್ ಭಾರಿ ಫೇಮಸ್ ನೋಡಿ. ಇಲ್ಲೆಲ್ಲ ಬಾಳೆ ಎಲೆ ಇದೆ. ನಾವು ಕೂಡ ಇದನ್ನೇ ಇದು ಮಾಡಿದ್ದು, ಬಾಳೆ ಎಲೆ ಬೇಕು ಅಂತೇಳಿ. ಯಾಕೆ ಪ್ಲೇಟಲ್ಲಿ ತಿಂದಿಲ್ಲ ಅವಶ್ಯಕತೆಲ್ಲ, ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಹಾಗೆ ಇದು ಹಳೆ ಹೋಟೆಲ್, ಅದು ಕೂಡ ಭಾರಿ ಫೇಮಸ್. ಇಲ್ಲಿ ನಾವೆಲ್ಲ ಆರ್ಡರ್ ಮಾಡಿದ್ದೇವೆ. ಫುಡ್ ಎಲ್ಲ ಒಳ್ಳೆ ಉಂಟು. ಮತ್ತೆ ಇಲ್ಲಿ ಒಂದು ಸ್ಪೆಷಲ್ ಈಗ ಬೆಂಗಳೂರು ಕಬಾಬ್. ಹೌದಾ? ಬೆಂಗಳೂರು ಕಬಾಬ್ ಅಂದ್ರೆ ಸ್ಪೆಷಲ್. ಒಳ್ಳೆ ಕಬಾಬ್ ತೋರಿಸ್ತೇವೆ, ಬೆಂಗಳೂರು ಕಬಾಬ್ ಹೇಗೆ ಉಂಟು ಎಲ್ಲಿದು. ಮತ್ತೆ ಇಲ್ಲಿ ನೋಡಿ, ಎಲ್ಲ ಬಿಸಿ ನೀರೇ ಕೊಡೋದು, ಬಿಸಿಲಲ್ಲಿ ಕೊಡೋದು. ಬಿಸಿ ನೀರು ಒಳ್ಳೆ ಕುದಿ ಬರೋ ನೀರು, ಬಿಸಿ ಆಗ್ತದೆ. ಹಾಗೆ ಬಿಸಿ ನೀರು ನಮಗೆ ಬೇಕಷ್ಟು ಬೇಕಾದ್ರೆ ಚೌಳಿ ಮಾಡಿ ಕುಡಿಬೋದು. ಬಿಸಿಲೇರಿಲ್ಲ. ಆಮೇಲೆ ಮೀನು ಕೂಡ ಹೇಳಿದ್ವಿ, ಅವರು ಹೇಳಿದ್ರು, ಸಪ್ಲೈಯರ್ ಹೇಳಿದ್ರು ಫ್ರೆಶ್ ಮೀನು ಉಂಟು ಅಂತೇಳಿ. ಮೀನು ಕೂಡ ತಿನ್ಬೇಕು. ಇಲ್ಲಿ ಬಿರಿಯಾನಿ ಭಾರಿ ಫೇಮಸ್, ಇಲ್ಲಿ ಚಿಕನ್ ಬಿರಿಯಾನಿ. ಫ್ರೆಂಡ್ಸ್, ನಾವಿಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೇವೆ ನೋಡಿ. ಬಂಗುಡೆ ಫ್ರೈ ತುಂಬ ಟೇಸ್ಟ್ ಉಂಟು, ತವಾ ಫ್ರೈ ಇದು. ಮತ್ತೆ ಬೂತಾಯಿ ಕೂಡ ತಕೊಂಡೆವು. ಇದು ಮನೆ ಊಟದಾಗೆ ಆಗ್ತದೆ. ನನ್ನ ಹಸ್ಬೆಂಡಿಗೆ ಇಲ್ಲಿದು ಬಾಯ್ಲ್ಡ್ ರೈಸ್ ತುಂಬ ಇಷ್ಟ ಆಗ್ತದೆ. ಅವರು ಊಟ ಮಾಡೋಕೆ ಹೇಳ್ತಾ ಇದ್ರು, ಎಷ್ಟು ಒಳ್ಳೇದಾಗ್ತದೆ, ಮನೆ ಊಟ ಮಾಡಿದಾಗೆ ಆಗ್ತದೆ ಅಂತೇಳಿ. ಆಮೇಲೆ ಬ್ಯಾಂಗ್ಳೂರ್ ಕಬಾಬ್ ಕೂಡ ತಕೊಂಡೆವು. ರಿಯಲಿ ಊಟ ಅಂತೂ ಗಮ್ಮತ್ತಾಯಿತು. ಫೈನಲಿ ಲೈಮ್ ಸೋಡಾ ಕುಡಿದು ಅಲ್ಲಿಂದ ಇನ್ನು ಹೊರಡ್ತಿದ್ದೇವೆ. ಆಮೇಲೆ ಇಲ್ಲಿಂದ ನಾವೀಗ ಮಾಲಿಗೆ ಬಂದಿದ್ದೇವೆ. ನಾನು ಸಾರಿ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇನೆ, ಅವಂತ್ರ ಬೈ ಟ್ರೆಂಡ್ಸ್. ಸೊ ಸಾರಿ ಸೆಲೆಕ್ಷನ್ ಮಾಡ್ತಾ ಇದ್ದೇನೆ. ಹಾಗೆ ಹಸ್ಬೆಂಡ್ ಕೂಡ ನೋಡ್ತಾ ಇದ್ದಾರೆ. ಒಳ್ಳೊಳ್ಳೆ ಸಾರಿ ಬಂದಿದೆ, ಹಾಗೆ ಯಾವುದು ಚಾಯ್ಸ್ ಆಗ್ತಾನೆ ಇಲ್ಲ. ಆಮೇಲೆ ಹಸ್ಬೆಂಡ್ ಕೂಡ 1-2 ಸಾರಿ ಚಾಯ್ಸ್ ಮಾಡಿದ್ರು ಅಲ್ಲಿಂದ. ನಿನ್ನ ನೆನಪು ಇರದೆ ಉಸಿರೆಲ್ಲ ಗೆಳ
ಮೈ ಲಾರ್ಡ್, ಹವಾಲಾ ಅನ್ನೋ ಒಂದು ಹೆಸರಿನಲ್ಲಿ ಪ್ಯಾರಲಲ್ ಎಕನಾಮಿಕ್ ವ್ಯವಸ್ಥೆ, ಎಲ್ಲೋ ಯಾರೋ ಕೊಟ್ಟಿದ್ದ ದುಡ್ಡು ಇಲ್ಲಿ ದೇಶದ ಯಾವುದೋ ಮೂಲೆಯಲ್ಲಿ ಕೂತಿರೋರಿಗೆ ಸರ್ಕಾರದ ಕಣ್ ತಪ್ಪಿಸಿ ಸಿಗುತ್ತೆ. ಆ ದುಡ್ಡು ಟೆರರಿಸ್ಟ್ಗೆ ಹೋಗುತ್ತಾ, ದೇಶ ಹಾಳು ಮಾಡಕ್ ಹೋಗುತ್ತಾ ಗೊತ್ತಿಲ್ಲ. ಒಂದು ದೇಶ ಬೆಳೆಯುವಾಗ ಹೊರಗಿನ ಶತ್ರುಗಳು ಮಾತ್ರ ಅಲ್ಲ, ಒಳಗಿನ ಶತ್ರುಗಳು ಕಲ್ಲಾಗ್ತಾರೆ. ಸಾಕು ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಬುಕ್ ಅಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಸತ್ತಿರೋರ ಬಗ್ಗೆ ಡೀಟೇಲ್ಸ್ ತೆಗೀರಿ. ಓಕೆ ಸರ್. ಹೇ ಮುರಳಿ ಸರ್, ಚಂಗಾರೆಡ್ಡಿ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ AP 1996 ಆ ಕೇಸ್ ತೆಗೆದು ಅದರ ಜಡ್ಜ್ಮೆಂಟ್ ನಲ್ಲಿ ಸಾಂದರ್ಭಿಕ ಸಾಕ್ಷಿ ಬಗ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನ ಕಾಪಿ ಮಾಡು. ಭಾರ್ಗವಿ ಅವರೇ, ನಾನೇ ಪ್ರಾಸಿಕ್ಯೂಟರ್ ಅನ್ನೋದು ಗೊತ್ತಿಲ್ಲದೆ ಈ ಕೇಸ್ ತಗೊಂಡ್ರಿ ಅಂತ ಕಾಣಿಸುತ್ತೆ. ಅದಿರಲಿ, ನನ್ನ ಕೈಲಿ ಸೋಲಕ್ಕೆ ಪುಣ್ಯ ಮಾಡಿರ್ಬೇಕು ಬಿಡಿ. ರೀ ಗೋವಿಂದ್ ಅವರೇ, ನಾನೇ ಗೆಲ್ತೀನಿ ಅಂತ ಹೇಳೋದು ಓವರ್ ಕಾನ್ಫಿಡೆನ್ಸ್ ಅಲ್ವಾ? ಮೀಡಿಯಾ ಟೆನ್ಷನ್ ಸಿಗುತ್ತೆ ಅಂತ ಹೈ ಪ್ರೊಫೈಲ್ ಕೇಸ್ ತಗೊಂಡ್ರೆ ಅದು ತಿರುಗೇಟ್ ಕೊಡುತ್ತೆ. ಹುಷಾರ್. ಯು ನೋ ಐ ಆಮ್ ದ ಬೆಸ್ಟ್. ನಾನು ನಾನೇ, ನೀನು ನೀನೆ, ಅಲ್ವೇನಾ? 100%. ಬರೋ. Prosecution, ready for opening. Crime is an act against the law. My lord, ಇದು ಸಾಧಾರಣ ಕೇಸ್ ಅಲ್ಲ. ನಮ್ಮ ಕೆಲಸನ ನಿಷ್ಠೆಯಿಂದ ಮಾಡಬೇಕಷ್ಟೇ. ಎಸ್, ಯು ಆರ್ ದ ಬೆಸ್ಟ್. ಅಪ್ಪ, ನಾವೆಲ್ಲ ಸೆಲ್ಫಿ ತಗೊಳ್ಳೋಣ? ಕರ್ನಾಟಕ ಜನತೆ ನೋಡಬೇಕಾದ ದಿ ಜಡ್ಜ್ಮೆಂಟ್ ಸಿನಿಮಾ ಫ್ಯಾಂಟಾಸ್ಟಿಕ್, ಸೂಪರ್ ಆಗಿದೆ. ಫ್ಯಾಮಿಲಿ ಕೂಡ ಒಟ್ಟಿಗೆ ನೋಡ್ಬೋದು. ಕಾನೂನು ಬಗ್ಗೆ ಒಳ್ಳೆ ಅರಿವು ಮೂಡಿಸುವ ಮೂವಿ. ಪ್ರೇಮಲೋಕದಿಂದ ನ್ಯಾಯಲೋಕಕ್ಕೆ ಹಿಟ್ಟಾದ ನಮ್ಮ ಹೀರೋ ಕ್ರೇಜಿ ಸ್ಟಾರ್ ರವಿಚಂದ್ರನ್. ತುಂಬ ಒಳ್ಳೆಯದುಂಟು ಫಿಲ್ಮು. ನಮಗೆ ನೋಡಿ ತುಂಬ ಖುಷಿಯಾಯಿತು. ಹಾಗೆ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.